ಚನ್ನಪಟ್ಟಣ ತಾಲೂಕಿನ ದ್ಯಾವಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಮಲ್ಲೇಶ್ ದ್ಯಾವಪಟ್ಟಣ ಹಾಗೂ ಉಪಾಧ್ಯಕ್ಷರಾಗಿ ಚೈತ್ರ ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ಆವರಣದಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಮಲ್ಲೇಶ್, ಚೈತ್ರ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಅವಿರೋಧ ಆಯ್ಕೆ ಘೋಷಣೆ ಮಾಡಿದ್ರು. 11 ಮಂದಿ ನಿರ್ದೇಶಕರ ಪೈಕಿ 2 ಗೈರಾಗಿದ್ದರು. ನೂತನ ಅಧ್ಯಕ್ಷ, ಉಪಾಧ್ಯಕ್ಷರನ್ನು ನಿರ್ದೇಶಕರು ಹಾಗೂ ಗ್ರಾಮದ ಮುಖಂಡರು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಡಾಕ್ಟರ್ ಮಲ್ಲೇಶ್, 2ನೇ ಬಾರಿಗೆ ಅವಿರೋಧವಾಗಿ ನಮ್ಮನ್ನು ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ. ಅವರ ನಂಬಿಕೆಯನ್ನು ಹುಸಿ ಮಾಡುವುದಿಲ್ಲ. ನೂತನ ಕಟ್ಟಡ ನಿರ್ಮಾಣಕ್ಕೆ ಆದ್ಯತೆ ನೀಡುವುದು ನನ್ನ ಮೊದಲ ಗುರಿಯಾಗಿದೆ. ಹಾಲು ಉತ್ಪಾದಕರ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಇನ್ನು ಹಾಲು ಉತ್ಪಾದನೆ ಕಷ್ಟಕರ ಕೆಲಸವಾಗಿದ್ದು ರೈತರ ಶ್ರಮಕ್ಕೆ ತಕ್ಕ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರ ರೈತರಿಂದ ಖರೀದಿ ಮಾಡುವ ಹಾಲಿನ ಬೆಲೆ ಹೆಚ್ಚಿಸಿದ್ರೆ ಹೈನೋದ್ಯಮ ಇನ್ನಷ್ಟು ಅಭಿವೃದ್ಧಿಯಾಗಲಿದೆ. ಇನ್ನಷ್ಟು ಮಂದಿ ಹೈನೋದ್ಯಮದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎಂದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಜಯರಾಮು, ನಾಗರಾಜು, ಬಸವರಾಜು, ಶಿವಲಿಂಗಯ್ಯ, ಶ್ರೀಧರ, ಜಗನ್ ಕುಮಾರ್, ಚಿಕ್ಕತಾಯಮ್ಮ, ಕೃಷ್ಣಮೂರ್ತಿ ಹಾಗೂ ಮುಖಂಡರಾದ ಸುರೇಶ್ ರಾವ್, ಕೃಷ್ಣಪ್ಪ ಕಲ್ಲಾಪುರ, ಮಾಗಡಿ ಚಿಕ್ಕಣ್ಣ, ಕೋಡಂಬಳ್ಳಿ ಶಿವಕುಮಾರ್ ಇತರರು ಭಾಗವಹಿಸಿದ್ರು. ಈ ದಿನ ದ್ಯಾವಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದ 2ನೇ ಅವಧಿಗೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಆಯ್ಕೆಯಾಗಿದ್ದಂಥ ಎಲ್ಲ ನಿರ್ದೇಶಕರು ಕೂಡ ನನ್ನನ್ನು ಬೆಂಬಲಿಸಿ 2ನೇ ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘದ ಕಾರ್ಯಚಟುವಟಿಕೆಗಳಿಗೆ ಕೈ ಜೋಡಿಸಿದ್ದಾರೆ. ಮತ್ತು ಏನು ಇವಾಗ ನಾವು ಸಂಘದ ಅಭಿವೃದ್ಧಿಗೆ ಕಟ್ಟಡನ ನಿರ್ಮಾಣಕ್ಕೆ ಕೈ ಹಾಕಿದ್ದೀವಿ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ಅದನ್ನು ಮುಂದುವರಿಸ್ಕೋಗೋಕ್ಕೆ ಮತ್ತು ಸಂಘದ ಅಭಿವೃದ್ಧಿಗೆ ಮತ್ತು ಉತ್ಪಾದಕರ ಏಳಿಗೆಗಾಗಿ ನಾವೆಲ್ಲರೂ ಒಟ್ಟಾಗಿ ಪಕ್ಷಾತೀತವಾಗಿ ಶ್ರಮಿಸಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ನಾನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲರಿಗೂ ಅವರು ಅಭಿನಂದಿಸ್ತೀನಿ. ಮತ್ತು ನನಗೆ ಸಹಕಾರ ನೀಡಿದಂಥ ಎಲ್ಲ ನನ್ನ ಗ್ರಾಮದ ಉತ್ಪಾದಕರಿಗೆ ಮತ್ತು ನನ್ನ ಎಲ್ಲ ಹಿತೈಷಿಗಳು ಮತ್ತು ಸ್ನೇಹಿತರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೂಡ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೀನಿ. ನನಗೆ ಕೊಟ್ಟಿರುವಂಥ ಜವಾಬ್ದಾರಿನ ಎಲ್ಲರ ನಿರ್ದೇಶಕರ ಒಗ್ಗೂಡಿ ಸಂಘದ ಚಟುವಟಿಕೆಗಳನ್ನು ಮತ್ತು ಸಂಘದ ಕಟ್ಟಡನ ಆದಷ್ಟು ಬೇಗ ಪೂರ್ಣಗೊಳಿಸಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಮತ್ತು ಉತ್ಪಾದಕರ ಅಭಿವೃದ್ಧಿ ಮತ್ತು ನಮ್ಮ ಸಂಘ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನಲ್ಲೇ ಹೆಸರು ಗಳಿಸುವಂಥ ಸಂಘ ಆಗಿ ಬೆಳವಣಿಗೆ ಆಗಲಿ ಅಂತ ಹೇಳಿ ತಾವೆಲ್ಲರೂ ಸಹಕಾರ ನೀಡಿದ್ರೆ ನಾನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನದಲ್ಲಿ ನಾನು ಮಾಡ್ಕೋಗ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತೀನಿ. ದ್ಯಾವಪಟ್ಟಣ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾದ ಡಾಕ್ಟರ್ ಮಲ್ಲೇಶ್ ದ್ಯಾವಪಟ್ಟಣರವರಿಗೆ ಅಭಿನಂದನೆಗಳು. ಶುಭಾಶಯ ಕೋರುವವರು ಕೃಷ್ಣಪ್ಪ ಕಲ್ಲಾಪುರ, ಪ್ರಥಮ ದರ್ಜೆ ಗುತ್ತಿಗೆದಾರರು, ಚನ್ನಪಟ್ಟಣ.